MRF ಭಾರತದಲ್ಲಿ ಹೆಸರು ಕೇಳದೇ ಇರುವವರು ಇರಲಿಕ್ಕಿಲ್ಲ. MRF ಅನ್ನೋದು ಒಂದು ಟೈರ್ ಕಂಪನಿ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಮೊದಲು ಈ MRF ಅನ್ನೋ ಹೆಸರು ನಮಗೆ ಹೆಚ್ಚಾಗಿ ಕಾಣಿಸಿದ್ದು ಕ್ರಿಕೆಟ್ ದೇವರು ಸಚಿನ್ ರವರ ಬ್ಯಾಟ್ ಮೇಲೆ. ಮೊದಲಿಗೆ ಎಲ್ಲರೂ ಕೂಡ ಇದು ಒಂದು ಬ್ಯಾಟ್ ಕಂಪನಿ ಅಂತ ಭಾವಿಸಿದ್ರು. ಆದರೆ ತದನಂತರ ತಿಳಿಯುತ್ತೆ ಇದು ಬ್ಯಾಟ್ ಕಂಪನಿ ಅಲ್ಲ, ಬದಲಾಗಿ ಇದೊಂದು ಟೈರ್ ಕಂಪನಿ ಅಂತ. ದೇಶದ ನಂಬರ್ 1 ಟೈರ್ ಕಂಪನಿ ಆಗಿರೋ ಈ MRF ಕಾರ್, ಬಸ್, ಬೈಕ್ ಅಷ್ಟೇ ಅಲ್ಲದೆ ಫೈಟರ್ ಪ್ಲೇನ್ಗೂ ಕೂಡ ಇದು ಟೈರ್ಗಳನ್ನ ತಯಾರಿಸುತ್ತೆ. ರಸ್ತೆಯಲ್ಲಿ ಸಂಚರಿಸುವ 100ಕ್ಕೆ 30ರಷ್ಟು ವೆಹಿಕಲ್ಗಳ ಟೈರ್ MRFದೇ ಆಗಿರುತ್ತೆ. ಅಷ್ಟಕ್ಕೂ ಈ ದೈತ್ಯ ಟೈರ್ ಕಂಪನಿ ಹುಟ್ಟಿದ್ದು ಹೇಗೆ? ಒಬ್ಬ ಬಲೂನ್ ಮಾರೋ ಸಾಮಾನ್ಯ ವ್ಯಕ್ತಿ ಈ ಕಂಪನಿ ಸ್ಥಾಪಿಸಿದ್ರು ಅನ್ನೋದು ನಿಮ್ಗೆ ಗೊತ್ತಾ? ಈ ರೀತಿಯ ಎಲ್ಲ ಪ್ರಶ್ನೆಗಳಿಗೆ ನಾವಿವತ್ತು ಉತ್ತರ ಹುಡುಕೋಣ ಬನ್ನಿ. ಅದು 1922ರ ಸಮಯ. ಕೇರಳದಲ್ಲಿರೋ ಒಂದು ಕ್ರಿಶ್ಚಿಯನ್ ಪರಿವಾರದಲ್ಲಿ ಒಂದು ಮಗುವಿನ ಜನನವಾಗುತ್ತೆ. ಆ ಮಗುವೇ KM ಮಾಮ್ಮೆನ್ ಮಾಪಿಳ್ಳೈ. ಯಾವಾಗ ಅವರ ಜನ್ಮವಾಗುತ್ತೋ ಆ ಸಮಯದಲ್ಲಿ ಅವರ ಮನೆಯ ಪರಿಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಅವರ ತಂದೆ ಒಂದು ನ್ಯೂಸ್ ಪೇಪರ್ ಹಾಗೂ ಒಂದು ಬ್ಯಾಂಕ್ನ ಮಾಲೀಕರಾಗಿರ್ತಾರೆ. ಒಂದು ಸ್ವಚ್ಛಂದವಾದ ಸುಂದರ ಕುಟುಂಬ. ಆದರೆ ಒಂದು ದಿನ ಯಾವುದೋ ಒಂದು ಕಾರಣಕ್ಕೆ ತಿರುವಂಕೂರು ರಾಜ ಇವರ ತಂದೆಯನ್ನ ಬಂಧಿಸಿ ಅವರ ಎಲ್ಲ ಆಸ್ತಿಯನ್ನ ಸೀಸ್ ಮಾಡಿಬಿಡ್ತಾರೆ. ಆ ಸಮಯದಲ್ಲಿ ಅವರ ಕುಟುಂಬ ಬೀದಿಗೆ ಬರುತ್ತೆ. ಹಾಗಾಗಿ ಇವರ ಪರಿವಾರ ಎಲ್ಲ ಮದ್ರಾಸ್ಗೆ ಬಂದು ನೆಲೆಸುತ್ತೆ. ಆಗ ಎಲ್ಲ ಮನೆ ಜವಾಬ್ದಾರಿ ಮಾಮೆಂಡ್ರವರ ಮೇಲೆ ಬೀಳುತ್ತೆ. ಇವರು ಹಾಗೋ ಹೀಗೋ ಮಾಡಿ ಮದ್ರಾಸ್ ಕಾಲೇಜಿನಲ್ಲಿ ತಮ್ಮ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡ್ತಾರೆ. ಅದು 1940ರ ಸಮಯ. ಆಗ ಭಾರತದಲ್ಲಿ ಸ್ವತಂತ್ರದ ವಿಷಯವಾಗಿ ಗಲಾಟೆಗಳು ಭುಗಿಲೆದ್ದಿದ್ವು. ಇದರಿಂದ ಯಾವುದೇ ರೀತಿಯ ಸ್ಥಿರತೆ ಅನ್ನೋದು ಇರೋದಿಲ್ಲ. ಹಾಗಾಗಿ ಆ ಸಮಯದಲ್ಲಿ ಕೆಲಸ ಸಿಗೋದು ತುಂಬಾ ಕಷ್ಟದ ವಿಷಯವಾಗಿರುತ್ತೆ. ಅದರಿಂದ ಅವರು ಬೀದಿಗೆ ಹೋಗಿ ಬಲೂನ್ ಮಾರೋಕೆ ಶುರು ಮಾಡ್ತಾರೆ. ಇದರಿಂದ ಸ್ವಲ್ಪ ಹಣ ಸಿಗ್ತಿತ್ತು. ಯಾವಾಗ ಹೆಚ್ಚು ಬಲೂನ್ಗಳು ಮಾರಾಟವಾಗೋಕೆ ಶುರು ಮಾಡಿದ್ವೋ ಆವಾಗ ಅವರಿಗೆ ಒಂದು ಯೋಚನೆ ಬರುತ್ತೆ. ನಾನೀಗ ಬಲೂನ್ ಕೊಂಡು ಮಾರುವ ಬದಲಾಗಿ ನಾನೇ ತಯಾರಿಸಿ ಮಾರಾಟ ಮಾಡಿದ್ರೆ ನನಗೆ ಹೆಚ್ಚಿನ ಲಾಭವಾಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಅದಕ್ಕಾಗಿ 1946ರಲ್ಲಿ ತಮ್ಮದೇ ಸ್ವಲ್ಪ ಜಾಗದಲ್ಲಿ ಕೆಲವು ಮಷೀನ್ಗಳನ್ನ ಫಿಟ್ ಮಾಡಿ ಬಲೂನ್ ತಯಾರಿಸೋಕೆ ಪ್ರಾರಂಭ ಮಾಡ್ತಾರೆ. ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತಿರುತ್ತೆ. ಹಾಗೆ ಒಂದು ದಿನ 1952ರಲ್ಲಿ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಫಾರಿನಿನ ಒಂದು ಕಂಪನಿ ಭಾರತದಲ್ಲಿ ಟೈರ್ ರೀಟ್ರೇಡಿಂಗ್ ಪ್ಲಾನ್ ನಲ್ಲಿ ರಬ್ಬರ್ ಸೇಲ್ ಮಾಡ್ತಿರುತ್ತೆ. ಟೈರ್ ರೀಟ್ರೇಡಿಂಗ್ ಅಂದ್ರೆ ಯಾವ ಒಂದು ಟೈರ್ ತುಂಬಾ ಸವಿದು ಹೋಗಿರುತ್ತೆ ಅಥವಾ ನುಣುಪಾದ ಮೇಲ್ಮೈಗೆ ತಿರುಗುತ್ತೋ ಆಗ ಕೆಲವು ಕಂಪನಿಗಳು ಆ ಸವಿದು ಹೋದ ಟೈರ್ಗೆ ಮೇಲೆ ಒಂದು ರಬ್ಬರ್ನ ಲೇಯರ್ ಹಾಕಿ ಮಾರಾಟ ಮಾಡ್ತವೆ. ಇದನ್ನೇ ಟೈರ್ ರೀಟ್ರೇಡಿಂಗ್ ಅಂತ ಕರೆಯಲಾಗುತ್ತೆ. ಇದನ್ನ ಮತ್ತೆ ವೆಹಿಕಲ್ಗೆ ಬಳಕೆ ಮಾಡಬಹುದು, ಆದ್ರೆ ಅವುಗಳು ಬಹಳ ದಿನಗಳವರೆಗೆ ಬಾಳಿಕೆ ಬರುವುದಿಲ್ಲ. ಈ ಟೈರ್ ರೀಟ್ರೇಡಿಂಗ್ ಮಾಡೋ ಕಂಪನಿಗಳು ಭಾರತದಲ್ಲಿ ಇರೋದಿಲ್ಲ. ಅದಕ್ಕಾಗಿ ಮಾಮೆಂಡ್ರವರು ಯೋಚಿಸ್ತಾರೆ, ಈ ಬಿಸ್ನೆಸ್ ಅನ್ನ ನಾನು ಭಾರತದಲ್ಲಿ ಶುರು ಮಾಡಿದ್ರೆ ಹೇಗಿರುತ್ತೆ. ಅದಕ್ಕಾಗಿ ಅವರು ಇಲ್ಲಿಯವರೆಗೂ ಸಂಪಾದಿಸಿದ ತಮ್ಮ ಎಲ್ಲಾ ಹಣವನ್ನ ರೀಟ್ರೇಡಿಂಗ್ ರಬ್ಬರ್ ಫ್ಯಾಕ್ಟರಿ ತಯಾರಿಸೋಕೆ ಹಾಕಿದ್ರು. ಕೊನೆಗೂ ಅವರ ನಿರೀಕ್ಷೆಯ ರಬ್ಬರ್ ಫ್ಯಾಕ್ಟರಿ ತಯಾರಾಗುತ್ತೆ ಹಾಗೂ ಅದಕ್ಕೆ MRF ಅಂತ ಹೆಸರಿಡ್ತಾರೆ. MRF ಅಂದ್ರೆ ಮದ್ರಾಸ್ ರಬ್ಬರ್ ಫ್ಯಾಕ್ಟರಿ ಎಂಬುದಾಗಿರುತ್ತೆ. ಇಲ್ಲಿಂದ MRF ಹುಟ್ಕೊಳ್ಳುತ್ತೆ. ಮುಂದೆ MRF ನ ಬಿಸ್ನೆಸ್ ತುಂಬಾ ಚೆನ್ನಾಗಿ ಬೆಳೆಯೋಕೆ ಶುರು ಮಾಡುತ್ತೆ. ಯಾಕಂದ್ರೆ MRF ಭಾರತದ ಏಕೈಕ ರಬ್ಬರ್ ತಯಾರಿಸೋ ಕಂಪನಿ ಆಗಿರುತ್ತೆ. ಆರಂಭವಾದ ಕೇವಲ 4 ವರ್ಷಗಳಲ್ಲಿ 50% ಮಾರ್ಕೆಟ್ ಶೇರ್ ಅನ್ನು ಹೊಂದಿರುತ್ತೆ. ಯಾವಾಗ MRF ಈ ಮಟ್ಟಕ್ಕೆ ಬೆಳೆಯುತ್ತೋ ಆಗ ಫಾರಿನ್ ಕಂಪನಿಗಳೆಲ್ಲ ಭಾರತದಿಂದ ಕಾಲ್ ಕೀಳ್ತವೆ. ಆಗ ಭಾರತದಲ್ಲಿ ಕೇವಲ MRF ಒಂದೇ ರೀಟ್ರೇಡಿಂಗ್ ಕಂಪನಿಯಾಗಿದ್ದರಿಂದ ಬಿಸ್ನೆಸ್ ಚೆನ್ನಾಗೇ ನಡೀತಿರುತ್ತೆ. ಆದ್ರೆ ಮಾಮೆಂಡ್ರವರಿಗೆ ತಮ್ಮ ಬ್ರ್ಯಾಂಡ್ ಅನ್ನ ಇನ್ನಷ್ಟು ಬೆಳೆಸಬೇಕು ಎಂಬ ಆಸೆ ಇರುತ್ತೆ. ಅದಕ್ಕಾಗಿ ಅವರು ಟೈರ್ ಅನ್ನೇ ತಯಾರಿಸಿದ್ರೆ ಹೇಗಿರುತ್ತೆ ಅಂತ ಯೋಚಿಸ್ತಾರೆ. ಆದ್ರೆ ಇವರಿಗೆ ಟೈರ್ಗಳ ತಯಾರಿಸೋದ್ರ ಬಗ್ಗೆ ಅಷ್ಟಾಗಿ ಜ್ಞಾನ ಇರೋದಿಲ್ಲ. ಅದಕ್ಕಾಗಿ ಯಾವುದಾದ್ರೂ ಒಳ್ಳೆಯ ಟೆಕ್ನಾಲಜಿ ಇರುವ ವಿದೇಶಿ ಕಂಪನಿಯ ಎಕ್ಸ್ಪರ್ಟ್ಗಳ ಸಹಾಯ ಬೇಕಿತ್ತು. ಯಾಕಂದ್ರೆ ಅವರಿಗೆ ಟೈರ್ ತಯಾರಿಸೋದನ್ನ ಕಲಿಬೇಕಿತ್ತು. ಹಾಗೆ ಆ ಸಮಯದಲ್ಲಿ ಭಾರತದಲ್ಲಿ ಟೆಕ್ನಾಲಜಿ ಹೆಸರಿನ ಯಾವುದೇ ಸೌಲಭ್ಯ ಇರಲಿಲ್ಲ. ಮಾಮೆಂಡ್ರವರು ಅದಕ್ಕಾಗಿ ಒಂದು USA ಕಂಪನಿಯಾದ ಮ್ಯಾನ್ಸ್ಫೀಲ್ಡ್ ಟೈರ್ಸ್ ಅಂಡ್ ರಬ್ಬರ್ಸ್ ನ ಕಂಪನಿಯ ಜೊತೆ
ಟೆಕ್ನಿಕಲಿ ಒಂದು ಒಪ್ಪಂದ ಮಾಡಿಕೊಂಡ್ರು. ಅದೇನಂದ್ರೆ ಟೆಕ್ನಾಲಜಿ ಅವರದ್ದು, ಹಾಗೆ ಟೈರ್ ಮಾಡೋದನ್ನ ಕಲಿಸೋದು ಮತ್ತೆ ಮ್ಯಾನುಫ್ಯಾಕ್ಚರ್ ಪ್ಲಾನ್ ರೆಡಿ ಮಾಡಿ ಕೊಡೋದಾಗಿತ್ತು. ಆದ್ರೆ ಟೈರ್ ನ MRF ನೇ ತಯಾರಿಸ್ತಿತ್ತು. 1961ರಲ್ಲಿ MRF ತಮ್ಮ ಪ್ಲಾನ್ ನ ಮೂಲಕ ತಮ್ಮ ಮೊದಲ ಟೈರ್ ತಯಾರಿಸುತ್ತೆ. ಆದ್ರೆ ಭಾರಿ ಪ್ರಭಾವಿತ ಟೈರ್ಗಳು ಆಗ್ಲೇ ಭಾರತದಲ್ಲಿ ಸ್ಥಾನ ಪಡೆದಿದ್ವು. ಡನ್ಲೋಪ್, ಫೈರ್ಸ್ಟೋನ್, ಗುಡ್ಯಿಯರ್ ರೀತಿಯ ದೈತ್ಯ ಕಂಪನಿಗಳ ಹಿಡಿತ ಇತ್ತು. ಆದರೆ MRF ತಯಾರಿಸುತ್ತಿದ್ದ ಟೈರ್ಗಳು ಭಾರತದ ರಸ್ತೆಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯ ಹೊಂದಿರಲಿಲ್ಲ. ಬದಲಾಗಿ ಅಮೆರಿಕಾದಂತಹ ದೇಶಗಳ ನುಣುಪಾದ ರಸ್ತೆಗಳಿಗೆ ಅವು ಹೊಂದ್ಕೊಳ್ತಿದ್ವು. ಅದಕ್ಕಾಗಿ MRF 1963ರಲ್ಲಿ ತಿರುವಟ್ಟಿಯೂರ್ ಎಂಬುವಲ್ಲಿ ರಬ್ಬರ್ ರಿಸರ್ಚ್ ಸೆಂಟರ್ ತೆಗೆಯುತ್ತೆ. ಹಾಗೆ ತಮ್ಮ ಟೈರ್ಗಳಲ್ಲಿ ಸುಧಾರಣೆ ತಂದು ಅವುಗಳ ಶೈಲಿಗಳನ್ನ ಬದಲಾಯಿಸುತ್ತೆ. MRF ಮುಂದೆ ಬೆಳೆಯುತ್ತಲೇ ಹೋಯಿತು. ಆದರೆ ಮೊಮೆಂಟ್ ರವರಿಗೆ ತಮ್ಮ ಟೈರ್ಗಳು ರಿಪ್ಲೇಸ್ಮೆಂಟ್ ಟೈರ್ಗಳಾಗಿ ಅಷ್ಟೇ ಬಳಕೆಯಾಗದೆ ಕಾರ್ ಕಂಪನಿ ಅಥವಾ ಟ್ರಕ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಹೊಸ ವೆಹಿಕಲ್ಗಳಿಗೆ ತಮ್ಮ ಟೈರ್ಗಳನ್ನ ಹಾಕಿ ಅವುಗಳನ್ನ ಮಾರುಕಟ್ಟೆಗೆ ಬಿಡಲು ಬಯಸ್ತಿದ್ರು. ಅದಕ್ಕಾಗಿ ಅಂತ ಹಲವು ವೆಹಿಕಲ್ ಕಂಪನಿಗಳ ಬಾಗಿಲಿಗೆ OEM ಒಪ್ಪಂದ ಮಾಡಿಕೊಳ್ಳೋಕೆ ಹೋಗ್ತಾರೆ. ಆದ್ರೆ ಯಾವ ಕಂಪನಿಗಳು ಅದಕ್ಕೆ ಒಪ್ಪೋದಿಲ್ಲ. ಕೊನೆಗೆ ಅವರಿಗೆ ರಿಟೇಲ್ ಮಾರ್ಕೆಟಿಂಗ್ ನ ಒಂದೇ ದಾರಿ ಉಳಿಯುತ್ತೆ. ಆದ್ರೆ ಅವರು ಅಷ್ಟಕ್ಕೆ ನಿಲ್ಲೋದಿಲ್ಲ. ತಾವೇ ಖುದ್ದಾಗಿ ಹಲವಾರು ಟ್ರಕ್ ಡ್ರೈವರ್ಸ್ ಗಳ ಹತ್ತಿರ ಹೋಗಿ ನಿಮ್ಮ ಪ್ರಕಾರ ಟ್ರಕ್ ನ ಟೈರ್ ಯಾವ ರೀತಿ ಇದ್ರೆ ನಿಮಗೆ ಸರಿ ಅನ್ಸುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ. ಅದರಿಂದ ಅವರಿಗೆ ಹಲವಾರು ಬೇರೆ ಬೇರೆ ರೀತಿಯ ಉತ್ತರಗಳು ಸಿಗ್ತವೆ. ಅದರಲ್ಲಿ ಅವರಿಗೆ ಹೆಚ್ಚಾಗಿ ಕೇಳಿ ಬಂದ ಉತ್ತರ ಮಾತ್ರ ಟೈರ್ ಬಲಿಷ್ಠವಾಗಿರ್ಬೇಕು ಹಾಗೂ ಎಷ್ಟೇ ಒತ್ತಡವನ್ನ ಹಾಕಿದ್ರೂ ತಡೆದುಕೊಳ್ಬೇಕು ಮತ್ತು ಹೆಚ್ಚು ಕಾಲ ಬಾಳಿಕೆ ಬರಬೇಕು. ಇದರಿಂದ ಪ್ರೇರಿತರಾದ ಮಾಮೆನ್ರವರು ತಮ್ಮ ಟೈರ್ಗಳು ಬಲಿಷ್ಠವಾಗಿ ಹಾಗೂ ದೀರ್ಘಕಾಲ ಬಾಳಿಕೆ ಬರುವ ರೀತಿ ಟೈರ್ಗಳನ್ನ ಡಿಸೈನ್ ಮಾಡ್ತಾರೆ. ಅದಕ್ಕಾಗಿ ಅವರು 1964ರಲ್ಲಿ MRF ನ ಲೋಗೋ ಆದ ಮಜಲ್ ಮ್ಯಾನ್ ನ ಲೋಗೋವನ್ನ ಲಾಂಚ್ ಮಾಡ್ತಾರೆ. ಇದರ ಉದ್ದೇಶ ಇಷ್ಟೇ, ತಮ್ಮ ಕಂಪನಿಯ ಟೈರ್ಗಳು ಹೆಚ್ಚು ಕಾಲ ಬಾಳಿಕೆ ಬರುತ್ತವೆ ಮತ್ತು ಬಲಿಷ್ಠವಾಗಿವೆ ಎಂಬುದನ್ನ ಜನರಿಗೆ ಪರಿಚಯಿಸಬೇಕು ಮತ್ತು ಇದು ಸದಾಕಾಲ ಅವರಿಗೆ ನೆನಪಿನಲ್ಲಿರಬೇಕು ಎಂಬುದಾಗಿತ್ತು. ಇದೇ ರೀತಿಯ ಹಲವಾರು ಕಾರ್ಯಗಳನ್ನ ಮಾಮೆನ್ರವರು ಮಾಡಿದ್ರು. ಹಾಗೆ ಕಂಪನಿಯು ಕೂಡ ಬೆಳೆಯುತ್ತಲೇ ಬಂತು. ಹಾಗೆ ನ್ಯೂಸ್ ಪೇಪರ್, ಟಿವಿ, ರೇಡಿಯೋ ಮುಂತಾದ ಕಡೆ ಇದೇ ಮಜಲ್ ಮ್ಯಾನ್ ಲೋಗೋದ ಜಾಹೀರಾತನ್ನು ನೀಡಿದ್ರು. ಇದರಿಂದ MRF ಇನ್ನಷ್ಟು ಬೆಳೆಯುವಂತಾಯಿತು. MRF 1967ರಲ್ಲಿ ಅಮೆರಿಕಾಗೆ ಟೈರ್ ಟ್ರಾನ್ಸ್ಪೋರ್ಟ್ ಡೀಲ್ ಅನ್ನ ಒಪ್ಕೊಳ್ತು. ಹಾಗೆ MRF ಅಮೆರಿಕಾಗೆ ಟೈರ್ ಟ್ರಾನ್ಸ್ಪೋರ್ಟ್ ಮಾಡಿದ ಪ್ರಥಮ ಭಾರತೀಯ ಕಂಪನಿಯಾಗಿದೆ. ಇದರಿಂದ MRF ನ ಖ್ಯಾತಿ ಹೆಚ್ಚಿತು. 1970ರವರೆಗೂ MRF ಭಾರತದಲ್ಲಿ ಹಲವಾರು ಮ್ಯಾನುಫ್ಯಾಕ್ಚರಿಂಗ್ ಕಾರ್ಖಾನೆಗಳನ್ನ ತೆರೆಯುತ್ತೆ. ಹಾಗೆ 1973ರಲ್ಲಿ ಹೊಸದಾಗಿ ನೈಲಾನ್ ಟೈರ್ ಗಳನ್ನ ಅನಾವರಣ ಮಾಡುತ್ತೆ. ಹೀಗೆ ಮುಂದೆ MRF ಸಚಿನ್ ಮತ್ತು ಬ್ರೇನ್ ಲಾರಾನ್ ಅಂತಹ ದಿಗ್ಗಜ ಕ್ರಿಕೆಟರ್ ಗಳಿಗೆ ತಮ್ಮ ಬ್ರ್ಯಾಂಡ್ ನ ಹೆಸರನ್ನೇ ಅವರು ತಮ್ಮ ಬ್ಯಾಟ್ ಮೇಲೆ ಬಳಸೋಕೆ ಒಪ್ಪಂದ ಮಾಡಿಕೊಳ್ಳುತ್ತೆ. ಇದರಿಂದ MRF ನ ಖ್ಯಾತಿ ಎಷ್ಟರ ಮಟ್ಟಿಗೆ ಹೆಚ್ಚುತ್ತೆ ಅಂದ್ರೆ ಭಾರತದಲ್ಲಿ ಅದಾವ ಕಂಪನಿಗಳು MRF ನ ಮುಟ್ಟೋಕು ಆಗೋದಿಲ್ಲ. ಪ್ರಸ್ತುತ ಈಗಲೂ ವರ್ಲ್ಡ್ ಫೇಮಸ್ ಆಟಗಾರ ವಿರಾಟ್ ಕೊಹ್ಲಿ ಅವರೊಂದಿಗೂ ಈ MRF ಟೈರ್ ನ ಒಪ್ಪಂದ ಇದೆ. ಅಷ್ಟೇ ಅಲ್ಲದೆ ಇನ್ನು ಹಲವಾರು ಕ್ರಿಕೆಟರ್ ಗಳ ಜೊತೆ ಕೂಡ MRF ನ ಒಪ್ಪಂದ ಇದೆ. MK ಮಾಮೆನ್ ರವರ ಈ ಸಾಧನೆಗೆ ಭಾರತ ಸರ್ಕಾರ 1992ರಲ್ಲಿ ಪದ್ಮಶ್ರೀ ನೀಡಿ ಗೌರವಿಸಿದೆ. ಪ್ರಸ್ತುತ ಈಗಲೂ ಕೂಡ MRF ನ ಕ್ರೇಜ್ ಹೆಚ್ಚಾಗಿಯೇ ಇದೆ. ಮಾರ್ಕೆಟ್ ನಲ್ಲಿ 30% ಕೇವಲ MRF ನದ್ದೇ ಪಾಲಿದೆ. ಇಷ್ಟು ದೊಡ್ಡ ದೈತ್ಯ ಕಂಪನಿ ಕಟ್ಟಿದ ಮಾಮೆನ್ ರವರು 2003ರಲ್ಲಿ ವಿಧಿವಶರಾಗ್ತಾರೆ. ಪ್ರಸ್ತುತ ಅವರ ಮೊಮ್ಮಗ ರಾಹುಲ್ ಮೊಮೆನ್ ಮಾಪಿಳ್ಳೈ MRF ನ ಓನರ್ ಆಗಿದ್ದಾರೆ. ನೋಡಿದ್ರಲ್ವಾ ವೀಕ್ಷಕರೇ MRF ನ ಅಭೂತಪೂರ್ವ ಸಾಧನೆಯನ್ನ. ನೀವು ಕೂಡ ನಿಮ್ಮ ವಾಹನಗಳಿಗೆ MRF ಟೈರ್ ಹಾಕ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ MRF ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನಷ್ಟು ಆಸಕ್ತಿಕರ ವಿಷಯಗಳೊಂದಿಗೆ ಸಿಗೋಣ. ಧನ್ಯವಾದ.